ಎಲ್ಲ ಆಯ್ತು ಅಂತ ಗೊತ್ತಿಲ್ಲಪ್ಪ. ಅಲ್ಲಿ ಯಾವನ್ ಟಚ್ ಮಾಡೋದು ಏನೋ ಇದೆ. ಮುಂದಗಡೆ ಆಗಿರೋ ಮೇಜರ್ ಡೆಂಟು ನನ್ನ ಕಾರ್ಗೆ. ಅದು ಬಿಟ್ರೆ ಎಲ್ಲ ಬೇರೆಯವ್ರು ಮಾಡಿರೋ ಗೋಳಿ ಮಕ್ಕಳು. ಬೇರೆ ಇನ್ಯಾರ್ದೋ ಕಳ್ಳನ ಮಕ್ಕಳು ಕೆಲ್ಸಕ್ಕೆ ತೊಗೊಂಡು ಹೋಗೋದು. ಬನ್ನಿ ಬ್ರೋ ಹೋಗೋಣ ಬನ್ನಿ ಬ್ರೋ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇಕ್ಸಿದೆ ಇಲ್ಲಿ ಒಬ್ಬ. ಇದು ಒಳಗಡೆ ಹೋಗ್ಬಿಟ್ಟಿದೆ ಬಂಪರು. ನಮ್ಮದು ರಾಯರಿದ್ದಾರೆ ಅನ್ನೋ ಹೆಸರು ಯಾವಾಗಲೂ ಇರುತ್ತೆ. ಇದನ್ನು ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ರಾಯರಿದ್ದಾರೆ ದೊಡ್ಡದಾಯ್ತು ತುಂಬ ಇದ್ರೂ ಓಕೆ, ನನಗೇನು ತೊಂದರೆ ಇಲ್ಲ. ಒಂಥರ ಡಿಸೈನೇ ಬರುತ್ತೆ ಗೊತ್ತಾ, ರಾಯರಿದ್ರೆ ದೊಡ್ಡದಾಗಿರುತ್ತೆ, ಇದ್ದಾರೆ ಅನ್ನೋದು ಹಿಂಗೆ ಬರುತ್ತೆ, ಒಂಥರ ಡಿಸೈನ್. ಅದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಾಯ್ 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 ಬಾಯ್. ಆಯ್ತಾನೆ ನಿಂದು 10 ಗಾಡಿ ಆಯ್ತು. ಬಾ ಎಷ್ಟಿಗೋ ಹೋಗೋಣ. ಕರೆಕ್ಟಾಗಿ 4 ಗಂಟೆ ಹೋಗ್ತಿರೋದು ಬಂದು ಹೊನ್ನವ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗ್ತಾ ಇರ್ತೀವಿ. ವೀಕ್ಲಿ ಒನ್ಸ್ ಹೋಗ್ತೀವಿ ಅಲ್ಲಿಗೆ. ಇವತ್ತು ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋದರೆ ಏನೋ ಒಂಥರ ಸಮಾಧಾನ. ಇತ್ತೀಚೆಗೆ ನಮ್ಮ ಲೈಫಲ್ಲಿ ಸ್ವಲ್ಪ ನೆಗೆಟಿವಿಟಿ, ಅವು ಒಂದು ಸ್ವಲ್ಪ ವಿಚಿತ್ರವಾದ ಘಟನೆಗಳೆಲ್ಲ ನಡೀತು. ಒಂಥರ ಬೇಜಾರು. ಆ ಬೇಜಾರಲ್ಲಿ ಸ್ವಲ್ಪನಾದರೂ ಸಮಾಧಾನಕರವಾಗಿ ಇರ್ತೀವಿ ನಾವು ಮನಸ್ಸಲ್ಲಿ ಅಂತಂದರೆ ಅದು ಮಂತ್ರಾಲಯ, ಹೊನ್ನವ ಮಂತ್ರಾಲಯ. ಇವತ್ತು ವೆದರ್ ಮಾತ್ರ ಸಖತ್ತಾಗಿದೆ ಅಲ್ವಾ? ಎಷ್ಟು ಕೂಲ್ ಆಗಿ. ಬಿಸಿಲೇ ನೋಡಿಲ್ಲ ಬೆಳಿಗ್ಗೆಯಿಂದ, ಅಷ್ಟು ಸಖತ್ತಾಗಿದೆ ವೆದರ್. ಆದ್ರೂ ಬಿಸಿಲು ಬೇಕಪ್ಪ. ವೆದರ್ ಒಂಥರ ಜೀವನದಲ್ಲಿ ಬರೋ ಪರಿಸ್ಥಿತಿಗಳಿದ್ದಂಗಲ್ವಾ, ಚೇಂಜ್ ಆಗ್ತಾ ಇರ್ತದೆ. ಎನಿವೇಸ್, ಚಳಿನ ಎಂಜಾಯ್ ಮಾಡಿ. ಚಳಿ ಇದ್ದಾಗ ಖುಷಿಯಿಂದ ಎಂಜಾಯ್ ಮಾಡ್ಬಿಡಿ. ಆಮೇಲೆ ಬಿಸಿಲುಗಾಲದಲ್ಲಿ AC ತಗೊಂಡು ಚಳಿ ಹುಡ್ಕೋದು ಇದ್ದಿದೆ, ತಗೊಳ್ಳೋದು ಇದ್ದಿದೆ, ತಣ್ಣಗೆ ಗಾಳಿ. ಸೊ ಹೊನ್ನವ ಮಂತ್ರಾಲಯಕ್ಕೆ ಆನ್ ದಿ ವೇ. ನೋಡಿ, ಬೆಂಗಳೂರಿಂದ ಆಚೆ ಬಂದರೆ ಸ್ವಲ್ಪ ಪೀಸಾಗಿರುತ್ತೆ. ಸುಮ್ಮನೆ ಹಿಂಗೆ ಸ್ಟೇರಿಂಗ್ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು ಸೆಟಲ್ಡ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಗಾಡಿ. ಟೆಂಪಲ್ ಕ್ರಾಸ್ ಸಿಗೋವರೆಗೂ ಹಿಂಗೆ ಆರಾಮಾಗಿ ಹೋಗ್ಬೋದು. ರೋಡ್ ಆಲ್ಮೋಸ್ಟ್ ಫ್ರೀ ಇರುತ್ತೆ ಇಲ್ಲಿ, ಯಾವಾಗಲೂ ಫ್ರೀ ಇರುತ್ತೆ. ಬಿಕಾಸ್ ಇದು ಔಟ್ ಆಫ್ ಬೆಂಗಳೂರು ಅಲ್ವಾ, ಹಂಗಾಗಿ. ಹಿಂಗೆ ಹೋಗಿ ನಡ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ದೂರ. ಅಲ್ಲಿ ಸಿಮೆಂಟ್ ವರ್ಕ್ ಎಲ್ಲ ನಡೀತಾ ಇದೆ ಟೆಂಪಲ್ ಮುಂದ್ಗಡೆ. ರೋಡ್ ಬ್ಲಾಕ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಹಾಕೊಳ್ಳಿ ಅಂತ ಕಳಿಸಿದ್ರು. ಇಲ್ಲೆಲ್ಲ ಫ್ರೀ, ಇಲ್ಲೆಲ್ಲ ಏನು ದುಡ್ಡು ಕೊಡೋಂಗೇನಿಲ್ಲ. ಟೆಂಪಲ್ ಪಕ್ಕದಲ್ಲೂ ಇದೆ, ಅಲ್ಲೂ ದುಡ್ಡು ಕೊಡೋಂಗಿಲ್ಲ. ಬಟ್ ಆದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ 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 ಈ ಈ ಈ ಬಾರ್ಡ್ರ್ ಬಿಟ್ಟು ಆ ಕಡೆ ಸೈಟು ಮಾವಿನ ಮರ ಕಾಣ್ತಿದೆಯಲ್ಲ, ಅಲ್ಲಿ ಫಸ್ಟು ಫ್ರೀ ಇತ್ತು. ಮಾವಿನ ಮರಗಳೆಲ್ಲ ಇತ್ತು. ಯಾರು ಬಂದು ಹಾಕೊಡೋರು, ಗಾಡಿಗಳನ್ನು ಹೋಗ್ಬೇಕಾದ್ರೆ ತೊಗೊಂಡು ಹೋಗೋರು, ಫ್ರೀ ಇತ್ತು. ರೀಸೆಂಟಾಗಿ ಒಂದು 2-3 ತಿಂಗಳ ಹಿಂದೆ ನಮಗೆ ಬಂದಾಗ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಪೇ ಮಾಡಬೇಕು. 30 ರೂಪೀಸ್ ಪೇ ಮಾಡಬೇಕು ಕಾರ್ಗೆ. 2 ವೀಲರ್ಗಾದರೆ 10-20 ಏನೋ ಇರಬೇಕು. ಈ ಥರ ಹತ್ರ ಟೆಂಪಲ್ ಇದೆ, ಜನ ಬರ್ತಾರೆ ಅನ್ನೋದನ್ನು ಅಡ್ವಾಂಟೇಜ್ ಆಗಿ ತೊಗೊಂಬಿಟ್ಟು ಪಾರ್ಕಿಂಗ್ ಫೀಸ್ ಕೊಡಿ ಅಂತೆಲ್ಲ ಕೇಳೋದು, ಹೀಗೆಲ್ಲ ಮಾಡ್ತಾರೆ. ಎಲ್ಲ ಕಡೆ ದುಡ್ಡು ದೋಚೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲದನ್ನೂ ದುಡ್ಡೇ ಇಲ್ಲ, ಎಲ್ಲದಕ್ಕೂ ದುಡ್ಡೇ ಬೇಕು ಅನ್ನೋ ಥರ ಆಗ್ಬಿಟ್ರೆ ಮನ್ಸಿನ ಜೀವನ ವೇಸ್ಟ್ ಆಗಿಬಿಡುತ್ತೆ. ಸೊ ನನಗೆ ಬೇಜಾರಾಯಿತು, ಏನಪ್ಪ ನನ್ನ ಮಕ್ಕಳು ಎಲ್ಲದರಲ್ಲೂ ದುಡ್ಡು 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 ಅಂತಾರೆ ಅಂತ. ಇಲ್ಲೆಲ್ಲ ನೋಡಿ, ಯಾರಾದರೂ ಬಂದರೆ ಟೆಂಪಲ್ ನೋಡಿ ಅಲ್ಲಿದೆ. ಇನ್ನೂ ಒಂದು ಅಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಯೆಲ್ಲೋ ಕಲರ್ ಗೋಡೆ, ಅಲ್ಲೂ ಪಾರ್ಕಿಂಗ್ ಇದೆ. ಅದು ಫ್ರೀ ಪಾರ್ಕಿಂಗು, ಟೆಂಪಲ್ ಕಡೆಯಿಂದ ಕೊಟ್ಟಿರೋದು. ಇಲ್ಲೆಲ್ಲ ಬಂದ್ಬಿಟ್ಟು ಪೇ ಮಾಡಿ ಪಾರ್ಕ್ ಮಾಡಬೇಕು. ಏನಿಲ್ಲ, ಟೆಂಪಲ್ ಇದೆಯಲ್ಲ ಅಲ್ಲೇ, ಟೆಂಪಲ್ ಅಲ್ಲಿದೆ. ಎಲ್ಲರೂ ಹಂಗೆ ಹೋಗ್ತಾರೆ, ಹಂಗೆ ಹೋಗಿ ಇಲ್ಲಿ ಹಾಕೋತಾರೆ. ಆಮೇಲೆ ಇದು ನೋಡಿ, ಇದೆಲ್ಲ ಆಟೋಗಳು, ಶೇರ್ ಆಟೋಗಳು ಇವೆಲ್ಲ. ಇದೇನಪ್ಪ ಅಂತಂದರೆ, ಇಲ್ಲಿ ಬರೋವಂಥ ಭಕ್ತಾದಿಗಳು ಇಲ್ಲಿಂದ ಹೊನ್ನಗನಹಟ್ಟಿ ಅಂದರೆ ಮಾಗಡಿ ಮೈನ್ ರೋಡ್ ಹೋಗಬೇಕು ಅಂತಂದರೆ ಇಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಶೇರ್ ಆಟೋ ಚಾರ್ಜಸ್ ನನಗೆ ಗೊತ್ತಿಲ್ಲ. ಟೆಂಪಲ್ ಎದುರುಗಡೆ ಇರೋ ಜಾಗದಲ್ಲಿ ಲೈನಕ್ಕೆ ಹಿಂಗೆ ನಿಂತಿರುತ್ತೆ ಆಟೋ ಸ್ಟ್ಯಾಂಡ್. ಇದು ನಾನು ಹೇಳಿದ್ನಲ್ಲ ಪೇ ಪಾರ್ಕ್ ಅಂತ, ಇದೇ ಜಾಗ ಆ ಕಡೆ. ಏನೋ ಸಿಕ್ತು ಮೇಡಮ್ಗೆ ಕೂಡ. ಚೆನ್ನಾಗಿದೆಯಲ್ಲ, ಅಲ್ಲಿ ನೋಡಿ ಎಷ್ಟು ಕಲರ್ಸ್ ಇದೆ ಅದರಲ್ಲಿ. ಈ ಥರ ಕ್ಯೂಟಾಗಿದೆ ಅದು ಇದು ಅಂತ ತೋರಿಸ್ಬಿಟ್ಟು ದುಡ್ಡು ಕಿತ್ಕೋತಾರೆ. ಏನು ಮಾಡೋದು ಅಲ್ಲ. ಸೊ ಸುಮಾರು ಒಂದು 2 ವೀಕ್ಸಿಂದ ಇಲ್ಲಿ ಕೆಲಸ ನಡೀತಾ ಇದೆ. ಮುಂದುಗಡೆ ಟೆಂಪಲ್ ಮುಂದುಗಡೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ.
ಎಂಟ್ರಿ ಎಲ್ಲಿಂದ ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು. ಅಲ್ಲಿದೆ ನೋಡಿ ಎಕ್ಸಿಟ್ ಅಂತ ಗೇಟ್ ಇದೆಯಲ್ಲ, ಅಲ್ಲಿ ಎಕ್ಸಿಟ್ ಗೇಟ್ ಒಳಗಡೆ ಹೋದರೆ ಅಲ್ಲಿಂದ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ವರ್ಕು ನಡೀತಿರೋದ್ರಿಂದ. ನೋಡಿ ಸಾವಿರಾರಲ್ಲ ಲಕ್ಷಾಂತರ ಕಾಯಿಗಳಿಲ್ಲಿ. ಶಾಕ್ ಆಗ್ಬಿಟ್ಟೆ ನೋಡ್ಬಿಟ್ಟು ನಾನು. ಇಲ್ಲಿ ಇದು ಬರೀ ಇಷ್ಟೇ ಅಲ್ಲ, ಇನ್ನೂ ಬೇಜಾನಿದೆ ಆ ಕಡೆ ಎಲ್ಲ. ಸೊ ಇಲ್ಲೊಂದಷ್ಟಿದೆ, ಎಷ್ಟು ಕಾಯಿಗಳಿದೆ ನೋಡಿ. ನಾಳೆ ಯಾವುದೋ ಹೋಮ ಇರಬೇಕು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲ ಸೇವೆ ಎಲ್ಲ ಮುಗಿದ್ಮೇಲೆ ಲಾಸ್ಟ್ಗೆ ಹೋಮ ಮಾಡಿಸ್ತಾರೆ. ಇದೆ ಹೋಮ ಮಾಡೋ ಜಾಗ, ಫೋಟೋ. ಸೊ ಬಂದು ಎಲ್ಲ ದರ್ಶನ ಎಲ್ಲ ಮಾಡಿ ಸೇವೆ ಮುಗಿಸಿ ಹೋಗ್ತಾ ಇದ್ದೀವಿ. ಪ್ರಸಾದ ತಿನ್ಕೊಂಡು ಹೋಗಬೇಕು. ಬಿಯರ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ, ಟ್ರಿಮ್ ಮಾಡಿಸ್ಬೇಕು. ಹೊನ್ನಾವರ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಾವು 5 ಗಂಟೆಗೆ ಹೋಗಿದ್ದು ಆಯಿತಾ. ಮನೆಗೆ ಹೋಗೋಷ್ಟು ಹೊರಡಷ್ಟರಲ್ಲಿ 8 ಗಂಟೆ ಆಗಿತ್ತು. 3+ ಅವರ್ಸು. ಏನಕ್ಕೆ ಅಷ್ಟೊತ್ತು ಅಂತಂದರೆ ಏನು ಕ್ಯೂ ಅಲ್ಲ ಇದು, ನೀವು ಅನ್ಕೋಬೋದು ಅಷ್ಟೊಂದು ರಶ್ ಅಂತ. ಅಲ್ಲಿ ಸೇವೆ ಮಾಡ್ಬೋದು ನಾವು. ಈಗ ದೀಪ ಸೇವೆ ಅಂತಿರುತ್ತೆ, ಆಮೇಲೆ ತರಕಾರಿ ಕಟ್ ಮಾಡೋದು, ಅದು ಇನ್ನೇನೋ ದೇವಸ್ಥಾನದಲ್ಲಿ ಏನಾದ್ರು ಕೆಲಸ ಮಾಡ್ಬೋದು ನೀವು. ನಾವು ಇದನ್ನೆಲ್ಲ ಮಾಡ್ತೀವಿ. ರಾಯರ ಮಠಕ್ಕೆ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗಲೂ ಒಂದು ಸರಿ ಮಾಡಿದ್ದೆ ನಾನು ಅದನ್ನು, ಸೇವೆ ಮಾಡಿದ್ದೆ. ಸೊ ಅದೆಲ್ಲ ಮಾಡಿ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೀವು ಯಾವಾಗಾದ್ರೂ ಹೋದಾಗ ನೀವು ಹಿಂಗೆ ಮಾಡಬೇಕು ಅಂತಂದರೆ ಮಾಡಿ. ಕನ್ಸ್ಟ್ರಕ್ಷನ್ ವರ್ಕ್ ಬೇರೆ ನಡೀತಾ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಅದು ಇದು ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಸೇವೆನ. ಎಲ್ಲ ಮುಗಿಸ್ಕೊಂಡು ಆ ಕಡೆ ಹೋಗ್ತಾ ಇದ್ವಿ. ನೀವು ಯಾರಾದರೂ ಹೋಗಿದ್ದೀರಾ ಟೆಂಪಲ್ಗೆ, ಆ ಟೆಂಪಲ್ ಬಗ್ಗೆ ನಿಮ್ಮ ಒಪಿನಿಯನ್ನು, ಈ ಬ್ಲಾಗ್ ಬಗ್ಗೆ ಒಪಿನಿಯನ್ನು, ನೀವೇನಾದರೂ ಹೋಗಿದ್ರೆ ಎಷ್ಟು ಸರಿ ಹೋಗಿದ್ರೆ, ಆಮೇಲೆ ಕಾಯಿ ಕಟ್ಟೋದು ಅಂತಾರೆ, ಕಟ್ಟಿದ್ದೀರಾ ನೀವು ಏನು ಅಂತ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿ ಮುಗಿಸೋಣ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್. ಕಮೆಂಟ್ ಮಾಡಿ, ಸಿಗೋಣ. ಬಾಯ್.